ಸ್ನೇಹಿತರೆ, ಸೌರಮಂಡಲದಲ್ಲಿ ಲೆಕ್ಕವಿಲ್ಲದಷ್ಟು ಗ್ರಹಗಳು, ಉಪಗ್ರಹಗಳು, ಆಕಾಶಕಾಯಗಳಿದ್ದರೂ ಕೋಟ್ಯಾಂತರ ಜೀವಿಗಳಿಗೆ ಜನ್ಮ ಕೊಟ್ಟು ಜೀವನ ನೀಡುತ್ತಿರುವ ಜೀವಂತ ಗ್ರಹ ನಮ್ಮ ಭೂಮಿ. ಸಕಲ ಜೀವಿಗಳನ್ನು ಒರೆಯುವ, ಪೊರೆಯುವ ಮಮತಾಮಯಿ, ಕರುಣಾಮಯಿ ಈ ಭೂಮಿ. ತಾಯಿಯ ಪ್ರತಿರೂಪ ಎಂದು ಭಾವಿಸಿ ಅದನ್ನು ಭೂಮಿ ತಾಯಿ ಎಂದು ಕರೆಯುತ್ತೇವೆ. ಈ ಭೂತಾಯಿಯ ಮಡಿಲಲ್ಲಿ ಉಗಮವಾದ ಕೋಟ್ಯಾಂತರ ಜೀವರಾಶಿಗಳಲ್ಲಿ ಮಾತಾಡಬಲ್ಲ, ಯೋಚಿಸಬಲ್ಲ, ಯೋಚಿಸಿದನ್ನು ಕಾರ್ಯಗತ ಮಾಡಬಲ್ಲ ಏಕೈಕ ಬುದ್ಧಿಜೀವಿ ಅಂದರೆ ಅದೇ ಮನುಷ್ಯ. ಇಲ್ಲಿ ಬುದ್ಧಿ ಅನ್ನೋದು ತುಂಬ ಡೇಂಜರ್. ಮನುಷ್ಯ ಆ ಬುದ್ಧಿಯನ್ನ ನಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಸಮಾಜಕ್ಕೆ ಕಂಟಕನಾಗ್ತಾನೆ, ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಅವನೇ ದೇವರಾಗ್ತಾನೆ. ಅಂಥವರಲ್ಲಿ ಭಗವಾನ್ ಬುದ್ಧ ಒಬ್ಬರು. ಹಲವು ಧರ್ಮಗಳು, ಸಾವಿರಾರು ಜಾತಿಗಳು ವಿಜೃಂಭಿಸುವ ಸಮಯದಲ್ಲಿ ಶಾಂತಿಯ ಪ್ರತೀಕವಾದ ಬೌದ್ಧ ಧರ್ಮವನ್ನು ಸ್ಥಾಪಿಸಿದ ಸಂಸ್ಥಾಪಕ ಗೌತಮ ಬುದ್ಧ. ವಾಸ್ತವದ ಅರಿವಿಲ್ಲದೆ ಅರಗಿನ ಮನೆಯಲ್ಲಿ ಇದ್ದುಕೊಂಡೇ ಅರಮನೆಯ ವೈಭೋಗದ ಕನಸು ಕಾಣುವ ಮಂದಿಯ ನಡುವೆ ಅರಸನಾದರೂ ಅರಮನೆಯ ವೈಭೋಗ, ಹೆಂಡತಿ ಮಕ್ಕಳ ವ್ಯಾಮೋಹವ ಬಿಟ್ಟು ವಿಶ್ವಶಾಂತಿಗಾಗಿ ಕಾಡಲ್ಲಿ ಅಲೆದು ಭಿಕ್ಷನ್ನವ ಸವಿದು ಹಗಲಿರುಳೆನ್ನದೆ ಧ್ಯಾನದಲ್ಲಿ ನಿರತನಾಗಿ ಶುದ್ಧ ಪೂರ್ಣಿಮೆಯ ವೈಶಾಖದ ದಿನ ಬೋಧಿ ವೃಕ್ಷದ ಬಳಿ ಜ್ಞಾನೋದಯವಾಗಿ ಸಿದ್ಧಾರ್ಥ ಬುದ್ಧನಾದ. ಸೂರ್ಯ ತನ್ನ ಬೆಳಕನ್ನ ಜಗತ್ತಿಗೆ ಪ್ರಸರಿಸುವಂತೆ ಬುದ್ಧ ತನ್ನಲ್ಲಿನ ಜ್ಞಾನವನ್ನು ಜಗತ್ತಿಗೆ ಸಾರಲು ತನ್ನ ಶಿಷ್ಯರನ್ನು ಒಳಗೊಂಡು ದೇಶಾದ್ಯಂತ ಸಂಚಾರ ಮಾಡುತ್ತಾರೆ. ಇವರ ಶಾಂತಿ ಮಂತ್ರ ಎಲ್ಲೆಡೆ ಹರಡುತ್ತಲೇ ಕಠಿಣ ಶಿಲೆಯು ಮೃದುವಾದಂತೆ ಕಲ್ಲೆದೆಯ ಕಟುಕನು, ಅಂಗೂಲಿಮಾರನು ಹಾಗೂ ಭರತ ಭೂಮಿಯನ್ನು ಆಳುತ್ತಿದ್ದ ಏಕಚಕ್ರಾಧಿಪತಿ ಸಾಮ್ರಾಟ ಅಶೋಕನು ಕೂಡ ಬುದ್ಧರಿಗೆ ಶರಣಾಗುತ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂದು ಸಾರಿದ ಭಗವಾನ್ ಬುದ್ಧರು ಜೀವನ ಸಾರ್ಥಕತೆಗೆ ಅಷ್ಟಾಂಗ ಮಾರ್ಗಗಳನ್ನು ಸೂಚಿಸುತ್ತಾರೆ. ಒಂದು ವಿಪರ್ಯಾಸವೆಂದರೆ ಭಗವಾನ್ ಬುದ್ಧರಿಂದ ಪ್ರೇರೇಪಿತರಾದ ಕೆಲವು ವಿದೇಶಿಯರು ಇಂದಿಗೂ ಶಾಂತಿಪ್ರಿಯರಾಗಿ ಶಾಂತಿಯುತ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ನಮ್ಮಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎಂಬಂತೆ ಗೌತಮ ಬುದ್ಧರ ಸಂದೇಶಗಳನ್ನು ಬದಿಗಿರಿಸಿ ಅವರ ಮೂರ್ತಿಗಳನ್ನು ನಾಶಗೊಳಿಸಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಸಾವಿರ ಜಾತಿಗಳ ಸೃಷ್ಟಿ ಮಾಡಿಕೊಂಡು ಬಲಹೀನರ ಮೇಲೆ ಬಲಪ್ರಯೋಗ ಮಾಡುತ್ತಾ ಇಲ್ಲದ ದೇವರುಗಳ ಸೃಷ್ಟಿ ಮಾಡಿಕೊಂಡು ತಿನ್ನದ ಕಲ್ಲು ದೇವರುಗಳಿಗೆ ಪ್ರಾಣಿಗಳ ಬಲಿ ಕೊಟ್ಟು ತಾವು ಗುಡಿಸಲಲ್ಲಿದ್ದರೂ ದೇವರುಗಳಿಗೆ ಐಷಾರಾಮಿ ಗುಡಿ ಕಟ್ಟಿ ಪುಸ್ತಕ ಹಿಡಿಯುವ ಕೈಯಲ್ಲಿ ಊದುಬತ್ತಿ ಹಿಡಿದು ಧ್ಯಾನ ಮಾಡುವ ಮನಸ್ಸಲ್ಲಿ ಅಂಧಕಾರವ ತುಂಬಿಕೊಂಡು ಮೂಢನಂಬಿಕೆಗಳ ಜಾಡಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ. ಬುದ್ಧನ ಭೂಮಿಯನ್ನ ಯುದ್ಧ ಭೂಮಿಯನ್ನಾಗಿ ಮಾರ್ಪಡಿಸಿ ಪ್ರತಿದಿನ ದೈಹಿಕವಾಗಿ ಮಾನಸಿಕವಾಗಿ ಯುದ್ಧ ಮಾಡುತ್ತಲೇ ಇದ್ದಾರೆ. ಒಮ್ಮೆ ಊಹಿಸಿ, ಇಡೀ ವಿಶ್ವವೇ ಬುದ್ಧನ ಶಾಂತಿ ಮಂತ್ರ ಪಡಿಸುತ್ತಾ ಅಹಿಂಸಾ ಮಾರ್ಗದಲ್ಲಿ ನಡೆದರೆ ಸ್ವರ್ಗದಲ್ಲಿರೋ ದೇವತೆಗಳಿಗೂ ಕೂಡ ಅಚ್ಚರಿಯಾಗಬಹುದು. ಮತ್ತೊಂದು ಸ್ವರ್ಗವೆಂದರೆ ಅದು ಭೂಮಿಯೇ ಇರಬಹುದೆಂದು. ಸ್ನೇಹಿತರೆ, ಯೋಚನೆ ಮಾಡಿ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಕೂಡ ಗಾಂಧೀಜಿಯವರ ಅಹಿಂಸಾ ಮಾರ್ಗದಿಂದಲೇ ಹೊರತು ಹಿಂಸಾ ಮಾರ್ಗದಿಂದಲ್ಲ. ಇನ್ಮುಂದೆಯಾದರೂ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದ ಉಂಡಿ ತುಂಬಿಸ ಬದಲು ಆ ಹಣದಿಂದ ನಮ್ಮ ಜೀವನ ಕಟ್ಟಿಕೊಳ್ಳೋಣ, ಶಾಂತಿಯುತ ಜೀವನ ನಡೆಸೋಣ.